ಮತ್ತು ಇಲ್ಲಿ ಕರಾವಳಿ ಅವ್ರ ಹತ್ರ ನೀವು ಪೊಲೀಸ್ ಆಗಬೇಡಿದ್ದು ಯಾರು ಕೂಡ ಹೇಳಿಲ್ಲ, ಅಥವಾ IAS IPS ಆಗಬೇಡಿದ್ದು ಹೇಳಿ ಆಗೋದಿಲ್ಲ ಅಂತ ಮಾಡೋದು ಅಲ್ಲ. ನಮಗೆ ನೋಡಿ ಪೊಲೀಸ್ ಪೇದೆ ಎಕ್ಸಾಮ್ ಕರೆದಿದ್ದಾರೆ, ದಯವಿಟ್ಟು ಸ್ವಲ್ಪ ಟ್ರೈನಿಂಗ್ ಹೋಗಿ, ಅಥವಾ ಅವರಿಗೊಂದು ಇದು ಕೊಡ್ಬೋದು, ಯಾವುದು ಕಲೀಲಿಕ್ಕೆ ಬೇಕಂದರೆ ಅಸಿಸ್ಟೆನ್ಸಾ ಅಥವಾ ಒಂದು ಕೋಚಿಂಗ್ ಥರ ಈ ರೀತಿ ಎಲ್ಲ ಮಾಡ್ಬೋದು. ಅದು ಮಾರ್ಕೊಂಡು ಕೊಡಲಿಕ್ಕೆ ಆಗೋದಿಲ್ಲ. ಅದು ಅವರೇ ಕಲಿತು ಅವರು ಪಾಸಾಗಿ ಬರಬೇಕು. ಮತ್ತು ಇಲ್ಲಿ ಕರಾವಳಿ ಅವ್ರ ಹತ್ರ ನೀವು ಪೊಲೀಸ್ ಆಗಬೇಡಿದ್ದು ಯಾರು ಕೂಡ ಹೇಳಿಲ್ಲ, ಅಥವಾ IAS IPS ಆಗಬೇಡಿದ್ದು ಹೇಳಿ ಆಗೋದಿಲ್ಲ ಅಂತ ಮಾಡೋದು. ನಾವು ಹೇಳ್ತೇವೆ ನಾವು ಕಡಿಮೆ ಇದೆ ಈ ಸಂಖ್ಯೆಯಲ್ಲಿ, ನಮ್ದು ಯಾರು ಇಲ್ಲ. ಅರೆ ಯಾರು ಬೇಡ ಅಂತ ಹೇಳಿದಾರ? ನಿಮಗೆ ಆಸಕ್ತಿ ಇಲ್ಲದೆ ಏನು ಮಾಡೋದು? ಪರ ಊರವ್ರು ಬರ್ತಾರೆ, 5 ವರ್ಷ ಆಗ ನನ್ನ ತಾಯಿಗೆ ಹುಷಾರಿಲ್ಲ, ಹೆಂಡತಿಗೆ ಹುಷಾರಿಲ್ಲ, ಅವರು ಟ್ರಾನ್ಸ್ಫರ್ ತಗೊಂಡು ಅಲ್ಲಿಗೆ ಹೋಗ್ತಾರೆ. ಇಲ್ಲಿ ಜನ ಇಲ್ಲ, ನಮಗೆ 50% ಜನ ಇಲ್ಲ. ಸೊ ಇಲ್ಲಿಯವರು ಕೂಡ ಇದರಲ್ಲಿ ಸೇರಲಿಕ್ಕೆ ಅದು ಈಗಲ್ಲ, ಹಿಂದಿಂದಲೂ ಕೂಡ ನಮ್ಮದು ಇಲ್ಲಿ ಆರ್ಮಿಗೆ ಇದಕ್ಕೆಲ್ಲ ಕಡಿಮೆ. ಬೇರೆ ಕಡೆ ನಾವು ಕಂಪೇರ್ ಮಾಡುವಾಗ ಈ ಒಂದು ವಿಚಾರಕ್ಕೆ ಬಹುತೇಕ ಇವತ್ತು ಕಡಿಮೆ ಇದೆ, ಹಿಂದಿಂದಲೂ ಕೂಡ. ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದ ಬೆಲ್ ಐಕಾನ್ ಒತ್ತಿ ನಮ್ಮನ್ನ ಬೆಂಬಲಿಸಿ. ಹಾಗೆ ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಅದನ್ನ ಬೇರೆಯವರಿಗೂ ವಾಟ್ಸ್ಆಪ್ ಮೂಲಕ ಶೇರ್ ಮಾಡಿ. ನೀವು ಹೀಗೆ ಮಾಡಿದಾಗ ನಮ್ಮ ಚಾನೆಲ್ ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ. ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ. ಧನ್ಯವಾದಗಳು.